ಇಂದು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಪ್ರಚಾರವನ್ನ ಮಾಡ್ತಿದ್ದಾರೆ. ಹಾರೋಹಳ್ಳಿ ಸರ್ಕಲ್, ತಟ್ಟಿಕೆರೆ, ಮರಳವಾಡಿ ಸರ್ಕಲ್, ಪಡುವಣಗೆರೆ ಸರ್ಕಲ್ ಸೇರಿದಂತೆ ವಿವಿಧ ಸರ್ಕಲ್ಗಳಲ್ಲಿ ಇವತ್ತು ಮತಯಾಚನೆಯನ್ನ ಮಾಡ್ತಾರೆ. ಹಾರೋಹಳ್ಳಿ, ತಟ್ಟಿಕೆರೆ, ಮರಳವಾಡಿ ಬೇರೆ ಸರ್ಕಲ್ಗಳಲ್ಲಿ ಪಡುವಣಗೆರೆ ಸರ್ಕಲ್, ಬನ್ನಿಕುಪ್ಪೆ ಗ್ರಾಮ, ಕೊಟ್ಟಗಾಳು ಸೇರಿದಂತೆ ಕೈಲಾಂಚ, ಕೆಂಪೇಗೌಡನ ದೊಡ್ಡಿ ಸೇರಿ ಹಲವೆಡೆ ಪ್ರಚಾರವನ್ನ ಇವತ್ತು ಮಾಡ್ತಾರೆ. ಇದೇ ವೇಳೆ ಸ್ಥಳೀಯ ಮಟ್ಟದ ಕಮಲ ದಳ ಕಾರ್ಯಕರ್ತರಿಗೆ ಗಾಳವನ್ನ ಕೂಡ ಹಾಕ್ತಿದ್ದಾರೆ. ರಾಮನಗರ ಕ್ಷೇತ್ರದಲ್ಲಿ ಹೆಚ್ಚಿನ ಮತ ಪಡೆಯುವಂತಹ ಪ್ರಯತ್ನವನ್ನ ಡಿಕೆ ಸುರೇಶ್ ಮಾಡ್ತಾ ಇದ್ದಾರೆ. ಬೇರೆ ಕ್ಷೇತ್ರಗಳಲ್ಲಿ ಭೇಟಿ ಕೊಟ್ಟು ಜನರ ಜೊತೆಗೆ ಬೆರೆತು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದಷ್ಟು ಸರ್ಕಲ್ಗಳೇನಿದ್ದಾವೆ, ರಾಮನಗರದ ಸರ್ಕಲ್, ಅಲ್ಲೂ ಕೂಡ ಮತಯಾಚನೆಗಿಳಿದಿದ್ದಾರೆ ಡಿಕೆ ಸುರೇಶ್ ಅವರು. ಅದರಲ್ಲೂ ಕೂಡ ಒಂದಷ್ಟು ಬಿಜೆಪಿ ಮತ್ತೆ ಜೆಡಿಎಸ್ನ ಒಂದಷ್ಟು ನಾಯಕರನ್ನ, ಮುಖಂಡರನ್ನ ಸೆಳೆಯುವಂತ ಪ್ರಯತ್ನವನ್ನ ಕೂಡ ಇದೇ ಪ್ರಚಾರ ಮತ್ತೆ ಸಭೆಗಳ ಸಂದರ್ಭದಲ್ಲೇ ಮಾಡ್ತಾ ಇದ್ದಾರೆ. ತಮ್ಮ ಕಾಂಗ್ರೆಸ್ ಪಕ್ಷವನ್ನ ಈ ರೀತಿಯಾಗಿ ಬಲಪಡಿಸುವಂತ ಪ್ರಯತ್ನವನ್ನ ಕೂಡ ಡಿಕೆ ಸುರೇಶ್ ಮಾಡ್ತಿದ್ದಾರೆ. ಡಾಕ್ಟರ್ ರಂಗನಾಥ್ ಅವರೇ, ರಾಜಣ್ಣ ಅವರೇ, ದೀಪು ಅವರೇ, ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಂತ ಪಾಪಣ್ಣವರೇ, ಕೃಷಿಕ ಸಮಾಜದ ಅಧ್ಯಕ್ಷರು ಪಾಪಣ್ಣವರು, ಎಲ್ಲ ಗೌರವಾನ್ವಿತರೆ, ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಈಗಾಗಲೇ ತಾವು ನನಗೆ 3 ಬಾರಿ ಆಶೀರ್ವಾದ ಮಾಡಿದ್ದೀರಿ. ಒಂದು ಉಪಚುನಾವಣೆಯಲ್ಲಿ, ನಂತರ 2 ಚುನಾವಣೆಗಳಲ್ಲಿ. ನಾನು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮ ವಹಿಸ್ತೇನೆ, ಕೆಲಸ ಮಾಡ್ತೇನೆ ಅಂತ ಹೇಳಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಯಾರು ಶುದ್ಧ ಕುಡಿಯೋ ನೀರಿನ ಘಟಕ ಅಂತ ಅಂದ್ರೆ ಯಾರಿಗೂ ಗೊತ್ತಿರಲಿಲ್ಲ. ಎಲ್ಲರೂ ಮಾಮೂಲಿ ಬೋರ್ವೆಲ್ ನೀರೇ ಕುಡಿತಾ ಇದ್ರು. ಬೋರ್ವೆಲ್ ನೀರೇ ಕುಡಿಯೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಆರೋಗ್ಯ ಹಾಳಾಗ್ತಾ ಇತ್ತು. ಯಾವ್ದು ಆರೋಗ್ಯ ಹಾಳಾಗ್ತಾ ಇತ್ತು ಅಂದ್ರೆ, ಆರೋಗ್ಯ ಯಾಕೆ ಹಾಳಾಗ್ತಾ ಇತ್ತು ಅಂದ್ರೆ, ಬೋರ್ವೆಲ್ಗಳು ಅಂತರ್ಜಲ ಕೆಳಗಡೆ ಹೋದಂಗೆಲ್ಲ ಫ್ಲೋರೈಡ್ ಕಂಟೆಂಟು, ಕ್ಯಾಲ್ಸಿಯಂ ಕಂಟೆಂಟು, ಆರ್ಸೆನಿಕ್ ಇವೆಲ್ಲ ಆಗಿ ಹೊಟ್ಟೆ ನೋವು ಬರಕ್ ಶುರು ಆಗೋದು, ಮಂಡಿ ನೋವು ಬರಕ್ ಶುರು ಆಗೋದು. ಡಿಕೆ ಸುರೇಶ್ ಅವರಿಗೆ ಕುಣಿಗಲ್ ಕ್ಷೇತ್ರ ಅಂತ ಬಂದಾಗ ಬಹಳ ಪರಿಚಿತ ಕ್ಷೇತ್ರ. ಅಲ್ಲಿನ ಜನರಿಗೂ ಕೂಡ ಡಿಕೆ ಸುರೇಶ್ ಅವರು ಏನು ಅಂತ ಗೊತ್ತಿದೆ, ಅವರ ಅಭಿವೃದ್ಧಿ ಪರ ಕಾರ್ಯಗಳು ಕೂಡ ಗೊತ್ತಿದೆ. ಹಾಗಾಗಿ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಹೇಳುವ ಮೂಲಕ ಕುಣಿಗಲ್ ಕ್ಷೇತ್ರದಲ್ಲಿ ಮತಯಾಚನೆಗಿಳಿದಿದ್ದಾರೆ ಡಿಕೆ ಸುರೇಶ್ ಅವರು. ರಾಮನಗರದ ವಿವಿಧ ಸರ್ಕಲ್ಗಳಲ್ಲೂ ಕೂಡ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರಿಗೆ ಗಾಳ ಕೂಡ ಹಾಕ್ತಾ ಇದ್ದಾರೆ. ಯಾವ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಆಗುತ್ತೋ, ಅಂದರೆ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು, ವಿವಿಧ ಸಮುದಾಯಗಳನ್ನು ಒಗ್ಗೂಡಿಸೋದಿರ್ಬೋದು, ಈ ರೀತಿಯಾಗಿ ಪ್ರಚಾರ ಮಾಡೋದಿರ್ಬೋದು, ಸಭೆ ಸಮಾರಂಭಗಳ ಮೂಲಕ, ಮೆರವಣಿಗೆ ಮೂಲಕ ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು. ಒಂದು ಕಡೆ ಅವರ ಸಹೋದರ ಆಗಿರುವಂಥ ಡಿಕೆ ಶಿವಕುಮಾರ್ ಅವರು ಕೂಡ ಸಭೆ ಸಮಾರಂಭವನ್ನು ಮಾಡುವ ಮೂಲಕ, ಮೀಟಿಂಗ್ ಮಾಡೋ ಮೂಲಕ ಡಿಕೆ ಸುರೇಶ್ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಯಾರು ಕೂಡ ಅದನ್ನ ಮುಂದುವರಿಸಕ್ಕೆ